ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ನಾವಿವತ್ತಿದ್ದೀವಿ ಫೇಮಸ್ಸು ಬಸವನಗುಡಿ ಕಡಲೆಕಾಯಿ ಪರ್ಸೆಯಲ್ಲಿ. ನಾನಂತೂ ಫಸ್ಟ್ ಟೈಮು ಕಡಲೆಕಾಯಿ ಪರ್ಸೆಗೆ ಬಂದಿರೋದು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನೀವು ನನ್ನ ಜೊತೆ ಜಾಯ್ನ್ ಆಗಿ ಕಡಲೆಕಾಯಿ ಪರ್ಸೆನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ದೇವ್ರೆ, ಕಡಲೆಕಾಯಿ ಪರ್ಸೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಯಾವ ಕಡೆ ಹೋದ್ರೂ ಬರೀ ಅಂಗಡಿಗಳೇನೆ, ಸಾಲಾಗಿ ಅಂಗಡಿಗಳು. ಏನು ನೋಡಿದ್ರೂ ತಗೊಳ್ಳೋಣ ಅಂತ ಆಸೆ ಆಗುತ್ತೆ. ಫಸ್ಟ್ ನಾವು ಸ್ಟ್ರೀಟಿಗೆ ಎಂಟರ್ ಆಗಿದ ತಕ್ಷಣ ಎಮ್ಮಿಯಾಗಿ ಇರೋವಂಥ ಬಜ್ಜಿ, ಬೋಂಡ, ಚಿರುಮುರಿಗಳು, ಸಕ್ಕತ್ತಾಗಿರೋ ಅಂಥ ಪಾವ್ ಬಜ್ಜಿ ಎಲ್ಲನೂ ನೋಡೋಕ್ಕೆ ಸಿಗುತ್ತೆ. ಟೆಂಪ್ಟಿಂಗ್ ಆಗಿರುತ್ತೆ ತೊಗೊಂಡು ತಿನ್ನೋಣ ಅಂತ. ಅಷ್ಟು ಅಟ್ರಾಕ್ಟಿವ್ ಆಗಿ ಅರೇಂಜ್ ಮಾಡಿದ್ದಾರೆ. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಗೇಮ್ಸ್ ಎಲ್ಲನೂ ಕಾಣಕ್ಕೆ ಸಿಗುತ್ತೆ. ಫಸ್ಟ್ ನಾವು ಈ ಗೇಮ್ನ ಟ್ರೈ ಮಾಡಿದ್ವಿ. ಅಮ್ಮನ್ನ ಬಿಟ್ವಿ ಆಡೋದಕ್ಕೆ. ಅವ್ರ ಫೋಕಸ್ಸು ತಪ್ಪೋಯ್ತು. ಈ ಗೇಮ್ಗೆ 50 ರೂಪಾಯಿ 3 ಟೈಮು ಬಾಲ್ ಎಸೆಯೋದಕ್ಕೆ ಕೊಡ್ತಾರೆ. ಸೊ ನಾವು ಆ ಗ್ಲಾಸಸ್ ಇದೆಯಲ್ಲ ಅದನ್ನೆಲ್ಲದನ್ನು ಒಡೆದು ಬೀಳಿಸಿಸ್ಬೇಕು. ಅಮ್ಮ 3 ಟ್ರೈಸ್ ಮಾಡಿದ್ರು, ಬಟ್ ಆದರೆ ಲಾಸ್ಟಲ್ಲಿ 2 ಗ್ಲಾಸ್ ಉಳಿದೋಯ್ತು. ಅದಾದಮೇಲೆ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದ್ವಿ. ಅಲ್ಲಿ ಈ ರೀತಿ ರಿಂಗ್ ಗೇಮ್ ಇತ್ತು. ಸೊ ಇದು ಅಷ್ಟೇ 50 ರೂಪಾಯಿಗೆ 10 ರಿಂಗ್ ಕೊಡ್ತಾರೆ. ನಮ್ಮ ಮನೆಯವರು ಹಾಕಿದ್ರು 50 ರುಪೀಸ್ಗೆ, ಬಟ್ ಅದು ಅರ್ಧ ಬಿತ್ತು, ಬರಲಿಲ್ಲ. ಅಮ್ಮ ಕೂಡ ಬಿಸ್ಕೆಟ್ಗೆ ಹಾಕಿದ್ರು, ಅದು ಅಷ್ಟೇ ಮುಕ್ಕಾಲು ಬಿತ್ತು, ಅದು ಬರಲಿಲ್ಲ. ಲಾಸ್ಟ್ವರೆಗೂ ಟ್ರೈ ಮಾಡಿದ್ರು, 10 ರಿಂಗ್ ಖಾಲಿ ಆಯಿತು, ಬಟ್ ನಾವೇನೂ ಗೆಲ್ಲಿಲ್ಲ. ಇದೆಲ್ಲ ಜಸ್ಟ್ ಫನ್ ಅಷ್ಟೇನೆ. ಬಟ್ ಆದರೆ ಗೆಲ್ಲಬೇಕು ಅಂತ ಹೇಳಿದ್ರೆ ಸಖತ್ ಫೋಕಸ್ಸಾಗಿ ಆಡಬೇಕು. ತುಂಬ ಚೆನ್ನಾಗಿತ್ತು. 50 ರುಪೀಸ್ ಇದ್ದರೂ ಅಷ್ಟೇ ಫನ್ನಾಗಿತ್ತಲ್ಲ, ಚೆನ್ನಾಗಿತ್ತು ಆಡೋದಕ್ಕೆ. ಬಟ್ ಏನೂ ಗೆಲ್ಲಿಲ್ಲ, ಬೇಜಾರಾಯಿತು. ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಗುಂಪಾಗಿ ಬಂದಾಗ ಈ ರೀತಿಯಾಗಿರೋ ಗೇಮ್ಸ್ ಎಲ್ಲ ಆಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಜಸ್ಟ್ 50 ರುಪೀಸು, ಆದರೆ ಫನ್ನಿಯಾಗಿರುತ್ತಲ್ವ ಗೇಮ್ಸು. ಫೋಕಸ್ ಮಾಡಿ ಆಡಿದ್ರೆ ಗೆಲ್ಬೋದು. ಮೇ ಬಿ ಇನ್ನೂ ಜಾಸ್ತಿ ಅಟೆನ್ಷನ್ ಕೊಡಬೇಕು ಅನಿಸುತ್ತೆ. ಜಸ್ಟು ಎಂಟ್ರೆನ್ಸಲ್ಲೇ ಎಷ್ಟೊಂದು ಐಟಮ್ಸ್ ಇದ್ದಾವೆ ಅಂತ ಹೇಳಿದ್ರೆ, ಮಕ್ಕಳು ಆಡೋದಕ್ಕೆ ಎಷ್ಟು ಚೆನ್ನಾಗಿರೋ ಆಟಿಕೆಗಳು. ಹೆಣ್ಮಕ್ಳೆಲ್ಲನೂ ಕುಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಆ ರೀತಿಯಾಗಿರೋಂಥ ವೆಸಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಿನಿಯೇಚರ್ಸು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ರೀಸನಬಲ್ ಪ್ರೈಸಸಲ್ಲಿ ಸಿಗುತ್ತೆ. ಮಕ್ಕಳಿರೋರಂತೂ ಡೆಫಿನೆಟ್ಲಿ ಇಲ್ಲಿಗೆ ಬರಲೇಬೇಕು. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಒಳ್ಳೆ ರೀತಿಯಾಗಿರೋಂಥ ಆಟಿಕೆಗಳು ಮತ್ತು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಅವ್ರಿಗೆಲ್ಲ ಬೊಂಬೆಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಆಹಾರ ಪ್ರಿಯರಾಗಿದ್ರೇನೋ ಅಷ್ಟೇ, ಇಲ್ಲಿ ಫುಡ್ಡೀಸ್ಗೆ ಒಳ್ಳೆ ಸ್ಟ್ರೀಟ್ ಫುಡ್ಡು ಎಂಜಾಯ್ ಮಾಡೋದಕ್ಕೂ ಸಿಗುತ್ತೆ. ನಾವು ಬೆಳಗ್ಗೆ ಹೋದಾಗ ಅಷ್ಟೊಂದು ಕ್ರೌಡ್ ಏನು ಇರಲಿಲ್ಲ. ಆಲ್ಮೋಸ್ಟ್ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 11 o'clock ಆಗಿತ್ತು. ಸೊ ಕ್ರೌಡ್ ಏನು ಅಷ್ಟೊಂದು ಇರಲಿಲ್ಲ. ನಾವು ಒಳಗಡೆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಸ್ವಲ್ಪ ಕಮ್ಮಿ ಇತ್ತು ರಶ್ಶು. ನಾವು ಮುಂದ್ಗಡೆ ಎಂಟ್ರಿ ಇದೆ ಅಂತ ಹೇಳ್ಬಿಟ್ಟು ಬೈ ಮಿಸ್ಟೇಕು ಹಿಂದ್ಗಡೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ಹಿಂದ್ಗಡೆ ಬಂದು ನೋಡಿದ್ರೆ ಅಷ್ಟೊಂದು ರಶ್ಶು. ದೇವ್ರೆ, ಬಸವಣ್ಣನ ದರ್ಶನ ಇವತ್ತು ಸಿಗಲ್ಲ ಅಂತ ಹೇಳಿ ದೇವಸ್ಥಾನದ ಆಚೆನೆ ಮುಗ್ಕೊಂಡು ಈ ಕಡೆ ವಾಪಸ್ ಆಗಿಬಿಟ್ವಿ. ಜನ ತುಂಬ ಅಂದರೆ ತುಂಬ ಜನ ಇದ್ದರು. ಆಲ್ಮೋಸ್ಟ್ 2 to 3 hours ಅಲ್ಲೇ ಆಗೋಗ್ಬಿಡುತ್ತೆ ಅಂತ ಹೇಳಿ ವಾಪಸ್ ಬಂದ್ಬಿಟ್ವಿ. ಆಮೇಲೆ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೆ ಅಲ್ಲೂ ತುಂಬ ಕ್ರೌಡು. ಏನಪ್ಪ ಮಾಡೋದು, ಈ ರೀತಿ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡುವಂಥ ಟೈಮ್ಗೆ ಕ್ರೌಡು ಸ್ವಲ್ಪ ಮೂವ್ ಆಗ್ತಾಯಿದ್ರು. ಆ ಗಣಪತಿ ಆಶೀರ್ವಾದದಿಂದ ಹೆಂಗೋ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಸಖತ್ತಾಗಿ ಅಲಂಕಾರ ಮಾಡಿದ್ರು ಮಾತ್ರ. ಫ್ಲವರ್ ಡೆಕೋರೇಷನ್ಸು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬೆಣ್ಣೆ ಅಲಂಕಾರ ಅಂತೂ ವಾವ್, ಸಖತ್ತಾಗಿದೆ ನೋಡೋದಕ್ಕೆ. ಒಳಗಡೆ ಒಂದು 2 ನಿಮಿಷನೇ ದರ್ಶನ ಸಿಗೋದು. ಮನಸ್ಸಿಗೆ ತುಂಬಾ ತೃಪ್ತಿ ಆಯಿತು. ಮತ್ತು ಒಳಗಡೆ ಪ್ರಸಾದ ಕೂಡ ಅವೈಲಬಲ್ ಇರುತ್ತೆ. 70 ರುಪೀಸು ಪ್ರಸಾದ. ದೇವಸ್ಥಾನ ದರ್ಶನ ಪಡ್ಕೊಂಡು ಹೊರಗಡೆ ಬಂದ್ವಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅಲ್ಲಿ ಶಾಪಿಂಗ್ ಲೇನ್ ಸಿಗುತ್ತೆ. ಸೊ ಈ ಕಡೆ ದೇವಸ್ಥಾನದ ಆಚೆನೇ ಬೆಲ್ಲಗಳಿಟ್ಟಿದ್ದಾರೆ, ಆರ್ಗ್ಯಾನಿಕ್ ಬೆಲ್ಲ. ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋರು ಅಂತ ಹೇಳಿದ್ರೆ 100 ರುಪೀಸ್ kg ಪೌಡರ್ಡ್ ಬೆಲ್ಲ. ಚೆನ್ನಾಗಿತ್ತು ನೋಡೋದಕ್ಕೆ. ಅದರಲ್ಲಿ ದೇವಸ್ಥಾನದ ಆಕಾರ ಕೂಡ ಮಾಡಿಟ್ಟಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇವತ್ತು ಕಡಲೆಕಾಯಿ ಪರ್ಸೆದು 3ನೇ ದಿನ ಆಗಿತ್ತು. ಆ್ಯಕ್ಚುಲಿ ಎಲ್ಲ ವರ್ಷವೂ 3 ದಿನನೇ ಕಡಲೆಕಾಯಿ ಪರ್ಸೆ ನಡೆಯೋದು. ಬಟ್ ಈ ಸತಿ 5 ಡೇಸ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ನೂ 2 ದಿನ ನಿಮಗೆ ಕಡಲೆಕಾಯಿ ಪರ್ಸೆನ ಎಂಜಾಯ್ ಮಾಡೋದಕ್ಕೆ ಸಿಗುತ್ತೆ. ಯಾರೆಲ್ಲ ಕಡಲೆಕಾಯಿ ಪರ್ಸೆಗೆ ಹೋಗಿಲ್ವೋ ಡೆಫಿನೆಟ್ಲಿ ನೀವು ಒಂದ್ಸತಿ ಅಲ್ಲಿ ವಿಸಿಟ್ ಮಾಡಿ. ಅಲ್ಲಿ ಒಳಗಡೆ ಮಕ್ಕಳು ಆಡೋದಕ್ಕೆ ಅಷ್ಟೇ, ದೊಡ್ಡೋರು ಆಡೋದಕ್ಕೂ ಅಷ್ಟೇ ಈ ರೀತಿ ಥೀಮ್ ಪಾರ್ಕ್ ಥರ ರೆಡಿ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ದೊಡ್ಡೋರಿಂದ ಚಿಕ್ಕವ್ರವರೆಗೂ ಎಂಟರ್ಟೈನ್ ಆಗ್ತಾರೆ. ಸೊ ಮಕ್ಕಳಾಡೋದಕ್ಕೆ ಈ ರೀತಿಯಾಗಿರುವಂಥ ಟಾಯ್ ಟ್ರೈನು ಮತ್ತು ಬೈಕ್ಸು,
ಕಾರ್ಸು ಅದೆಲ್ಲನೂ ಇತ್ತು, ಮತ್ತು ಸ್ವಿಂಗ್ಸು ದೊಡ್ಡವರೆಲ್ಲರೂ ಆಡ್ಬೋದು. ಜೋಗಾಲಲ್ಲಿ ತುಂಬ ಚೆನ್ನಾಗಿದೆ ಅದು. ಸೊ ಒಂದು ರೈಡ್ಗೆ ದೊಡ್ಡವ್ರಿಗೆ 100 ರುಪೀಸು. ಸೊ ಮಕ್ಕಳದು ಪುಟ್ ಗೇಮ್ಸ್ ಇತ್ತಲ್ಲ, ಅದು 50 ರುಪೀಸು ಒಂದು ಗೇಮ್ ಇದೆ. ಇನ್ನೂ ಒಂದು ಗೇಮ್ ಬಂದು 100 ರುಪೀಸೇ ಇದೆ. ತುಂಬ ಚೆನ್ನಾಗಿದೆ ಮತ್ತು ಬಜೆಟ್ ಫ್ರೆಂಡ್ಲಿಯಾಗೂ ಇರುತ್ತೆ. ಇನ್ನು ನೀವೇನಾದರೂ ನಾಳೆ ನಾಳಿದ್ದು ಅಂದರೆ 20ನೇ ತಾರೀಕು 21ನೇ ತಾರೀಕು ಕಡಲೆಕಾಯಿ ಪರಿಷೆಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಈ ವಿಷಯನ ತಿಳ್ಕೊಂಡೇ ಬನ್ನಿ. ಏನು ಅಂತ ಹೇಳಿದ್ರೆ ಇಲ್ಲಿ ಯಾರೂ ಕ್ಯಾರಿ ಬ್ಯಾಗ್ನ ಕೊಡೋದಿಲ್ಲ. ನೀವು ಏನೇ ಥಿಂಗ್ಸ್ ತೊಗೊಂಡ್ರೂ ಅಷ್ಟೇ ಕ್ಯಾರಿ ಬ್ಯಾಗ್ ಇಲ್ಲ, ಕವರ್ಸ್ನ ಬ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕೆ ಓನ್ ಕ್ಯಾರಿ ಬ್ಯಾಗ್ಸ್ನ ತೊಗೊಂಡು ಬನ್ನಿ. ಇನ್ನೂ ಇಂಪಾರ್ಟೆಂಟ್ ಆಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಮೋಸ್ಟ್ ಆಫ್ ದಿ ಅಂಗಡೀಸಲ್ಲಿ UPI ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ, ಯಾಕಂದರೆ ಅಲ್ಲಿ ನೆಟ್ವರ್ಕೇ ಸಿಗ್ತಿಲ್ಲ. ಸೊ ನೀವು ಕ್ಯಾಶ್ ಕ್ಯಾರಿ ಮಾಡ್ಕೊಂಬರೋದು ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಇಲ್ಲಿ ಶಾಪಿಂಗ್ಗೆ ತುಂಬ ಒಳ್ಳೆ ಅಂಗಡಿಗಳಿದ್ದಾವೆ ಮತ್ತು ರೀಸನಬಲ್ ರೇಟ್ಸಲ್ಲಿ ನೋಡೋ ಅಂಥ ಐಟಮ್ಸ್ನೆಲ್ಲ ತಗೊಳ್ಳೋ ಅಷ್ಟು ಅಟ್ರಾಕ್ಟಿವ್ ಆಗಿದ್ದಾವೆ. ಬಟ್ ನಾವು UPI ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಯಾರ ಹತ್ರನೂ ಕ್ಯಾಶ್ ಕೇಳೋದಕ್ಕಾಗೋದಿಲ್ಲ. ನೀವು ಡೆಫಿನೆಟ್ಲಿ ಇಲ್ಲಿಗೆ ಬರೋದಕ್ಕೆ ಮೊದಲು ಕ್ಯಾಶ್ನ ವಿಡ್ರಾ ಮಾಡ್ಕೊಂಡು ಬನ್ನಿ. UPI ಮೇಲೆ ಡಿಪೆಂಡ್ ಆಗಬೇಡಿ. ನೆಟ್ವರ್ಕು ತುಂಬ ಅಂದರೆ ತುಂಬಾ ವರ್ಸ್ಟ್ ಆಗಿದೆ. ಇಲ್ಲಿ BMS ಕಾಲೇಜು ಆಪೋಸಿಟ್ ಬರುತ್ತಲ್ಲ, ಆ ಕಡೆ ಲೈನಲ್ಲಿ ಅಂಗಡಿಗಳು ಹಾಕಿದ್ದಾರೆ. ತುಂಬ ಅಂದರೆ ತುಂಬಾ ರೀಸನಬಲ್ ಪ್ರೈಸು. ಬರೀ 20 ರುಪೀಸ್ಗೆ ಇಷ್ಟು ಕ್ವಾಲಿಟಿ ಕ್ಲಚಸ್ಸು ಮತ್ತು ಕ್ಲಿಪ್ಸು ಅದೆಲ್ಲನೂ ಸಿಗ್ತಾಯಿತ್ತು. ನಾನಂತೂ ತುಂಬಾ ಶಾಕ್ ಆಗಿಬಿಟ್ಟೆ, ಇಷ್ಟು ಚೆನ್ನಾಗಿರುವಂಥ ಕ್ಲಿಪ್ಸ್ನೆಲ್ಲನೂ ಬರೀ 20 ರುಪೀಸ್ ಕೊಡ್ತಿದ್ದಾರೆ ಅಂತ ಹೇಳಿ. ನಾನೊಂದು 3 ಕ್ಲಿಪ್ಸ್ ತೊಗೊಂಡೆ. ಆಮೇಲೆ ಬಾಟಲ್ ವಾಷರ್ ಇರುತ್ತಲ್ಲ, ಅದು ತುಂಬ ದಿವಸದಿಂದ ತೊಗೋಬೇಕು ಅನ್ಕೋತಿದ್ದೆ, ಅದು ಜಸ್ಟ್ 20 ರುಪೀಸು. ಆಮೇಲೆ ಪಾಟ್ಸೂ ಅಷ್ಟೇನೆ, ಒಂದು 5 ಇಂಚು 6 ಇಂಚ್ ಇರುತ್ತೆ ಆ ಪಾಟು, ಅದು 20 ರುಪೀಸ್ ಅಷ್ಟೇನೆ. ವಾವ್, ಎಷ್ಟು ರೀಸನಬಲ್ ಆಗಿದೆ ಅಂತೇಳಿ ಅದು ತೊಗೊಂಡೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಂತ ಹೇಳಿದ್ರೆ ಬ್ಯಾಗ್ ಶಾಪ್ಸ್ ಎಲ್ಲ ಸಿಗುತ್ತೆ. ಅಲ್ಲಿ ಬ್ಯಾಗ್ಸು ಅಷ್ಟೇನೆ ಬರೀ 150-200. ಅದು ಎಷ್ಟು ಚೆನ್ನಾಗಿತ್ತು. ಮತ್ತು ಚಿಕ್ಕದಾಗಿರೋ ಬ್ಯಾಗ್ಸು 100 ರುಪೀಸ್ ಕೂಡ ಸಿಗುತ್ತೆ ನಿಮಗೆ. ನಾನು ಎಲ್ಲ ಕಡೆ ರೇಟ್ಸ್ ಕೇಳಿಬಿಟ್ಟು ತುಂಬಾ ಶಾಕ್ ಆಗೋಗ್ಬಿಟ್ಟೆ, ಇಷ್ಟು ಚೀಪಾಗಿರೋವಂಥ ರೇಟಿಗೆ ಇಷ್ಟು ಚೆನ್ನಾಗಿರೋ ಐಟಮ್ಸ್ನೆಲ್ಲ ಕೊಡ್ತಿದ್ದಾರೆ ಅಂತ. ಆಮೇಲೆ ಇಲ್ಲಿ ಕಾಲೇಜ್ ಮಕ್ಕಳು ಕೂಡ ಗೊಬ್ಬರ, ಮನೆಯದು ಸಾವಯವ ಗೊಬ್ಬರ ಇದೆಯಲ್ಲ ಅದನ್ನು ಮಾರ್ತಿದ್ರು. ಸೊ ನಮಗೆ ಬೇಕಾಗುತ್ತೆ ಅಂಥೇಳಿ ಮಕ್ಳಿಗೆ ಸ್ವಲ್ಪ ಎನ್ಕರೇಜ್ ಆಗುತ್ತೆ ಅಂತ ಅದು ಸ್ವಲ್ಪ ತೊಗೊಂಡ್ವಿ. ಎಷ್ಟು ವೆರೈಟೀಸ್ ಆಫ್ ಟಾಯ್ಸು ಮತ್ತು ಮನೆಗೆ ಬೇಕಾಗಿರುವಂಥ ಡೆಕೋರೇಟಿವ್ ಐಟಮ್ಸು ಮತ್ತು ಹೆಣ್ಮಕ್ಳಿಗೆ ಬೇಕಾಗಿರೋವಂಥ ವೆರೈಟಿ ಜುಮ್ಕಿಗಳು, ಎಷ್ಟು ಒಳ್ಳೆ ಹ್ಯಾಂಡ್ ಮೇಡ್ ಬ್ರೇಸ್ಲೆಟ್ಸು, ಆ್ಯಂಕ್ಲೆಟ್ಸು, ಆಮೇಲೆ ಈ ಜೋಧ್ಪುರ್ ಮೋಜ್ರೀಸು ಅದೆಲ್ಲನೂ ಇತ್ತು. ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ಈ ಪ್ಲೇಸಲ್ಲಿ ತಂದು ಬಿಟ್ಟುಬಿಟ್ರೆ ಶಾಪಿಂಗಲ್ಲಿ ಮೈ ಮರೆತು ಹೋಗ್ಬಿಡ್ತಾರೆ. ಪಿಂಗಾಣಿ ಜಾರ್ಸಿಂದ ಹಿಡಿದು ತಿನ್ನೋದಕ್ಕೆ ಐಟಮ್ಸು ಮತ್ತು ಸೊಗಡಾಗಿರೋವಂಥ ಅವರೆಕಾಯಿ ಎಲ್ಲನೂ ಸಿಕ್ತಿತ್ತು ಅಲ್ಲಿ. ನಾನಂತೂ ಪಾಪುಗೆ ಟಾಯ್ಸ್ ಎಲ್ಲ ತೊಗೊಂಡೆ. ಅಂದರೆ ನಾವು ಅಷ್ಟೊಂದು ಕ್ವಾಲಿಟಿ ಟಾಯ್ಸ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಜಸ್ಟು 100 ರುಪೀಸಿಗೆ ದೊಡ್ಡದಾಗಿರುವಂಥ ಕಾರು, JCB ಅದೆಲ್ಲನೂ ಸಿಗುತ್ತೆ. ಬಟ್ ಮಕ್ಳಿಗೋಸ್ಕರ ಅದನ್ನು ತಗೊಳೋದ್ರಲ್ಲಿ ಏನೋ ಒಂಥರ ಸಂತೋಷ. ಮತ್ತು ಹೆಣ್ಮಕ್ಳಿಗೆ ಜಸ್ಟು 100 ರುಪೀಸ್ಗೆ ಮತ್ತು 20 ರುಪೀಸ್ಗೆ ಕೂಡ ಇಯರಿಂಗ್ಸ್ ಇದೆ. ಯಾವುದಾದ್ರೂ ತೊಗೊಳ್ಳಿ ಬರೀ 20 ರುಪೀಸು, ಯಾವುದಾದ್ರೂ ತೊಗೊಳ್ಳಿ ಬರೀ 100 ರುಪೀಸ್. ನೋಡಿ ಎಷ್ಟು ಚೆನ್ನಾಗಿದೆ ಜುಮ್ಕೀಸು, ಇದೆಲ್ಲ ಜಸ್ಟು 100 ರುಪೀಸ್ ಅಂತೆ. ಆಮೇಲೆ ಈ ರಿಂಗ್ಸು ಅಷ್ಟೇ, ಯಾವುದಾದ್ರೂ ತೊಗೊಂಡ್ರು 100 ರುಪೀಸು. ಆ್ಯಂಕ್ಲೆಟ್ಸು ಪೇರು ಜಸ್ಟು 50 ರುಪೀಸ್ ಅಂತ ಹೇಳಿದ್ರು. ಇದು ಹ್ಯಾಂಡ್ ಮೇಡ್ ಸಿಲ್ವರ್ ನೆಕ್ಲೆಸ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಆದರೆ ಇದು ಒಂದೊಂದು ರೇಟು 250, 300, 350 ಆ ರೀತಿ ರೇಂಜಲ್ಲಿತ್ತು. ಸಖತ್ತಾಗಿದೆ ಮಾತ್ರ. ಇನ್ನು ಹ್ಯಾಂಡ್ ಮೇಡ್ ಮೋಜ್ರೀಸು ಅಲ್ಲಿ ಒಂದು ಕಡೆ ಮಾರ್ತಾ ಇರ್ತಾರೆ. ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ತುಂಬಾ ವರ್ತಾಗಿತ್ತು. 350 ರುಪೀಸ್ ಅಂತೆ. ನೀವು ಯಾರಿಗಾದ್ರೂ ಇದು ಇಷ್ಟ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ವಿಸಿಟ್ ಮಾಡಿ ತೊಗೊಳ್ಳಿ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವರ್ಕು. ಮತ್ತು ಡ್ರೀಮ್ ಕ್ಯಾಚರು, ಏನೇನು ಐಟಮು, ಯಾವುದು ಈ ಥರ ಐಟಮ್ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಡೆಫಿನೆಟ್ಲಿ ಒಂದು 2000 ರುಪೀಸ್ ಅಷ್ಟಿದ್ರೆ ಸಾಕು, ಬಜೆಟಲ್ಲಿ ನಿಮಗೆ ಏನು ಐಟಮ್ ಬೇಕೋ ಅದೆಲ್ಲ ತೊಗೊಂಡು ಬರ್ಬೋದು. ಈ ಚಿಕ್ಕ ಕೀ ಚೈನು, ರೈಸ್ ಮೇಲೆ ಹೆಸರು ಬರ್ಸೋದು ಅದೆಲ್ಲನೂ ಇದೆ ಇಲ್ಲಿ. ರೆಡಿಮೇಡ್ ವರ್ಕ್ ಬ್ಲೌಸಸ್ ಎಲ್ಲ ಜಸ್ಟು 300 ರುಪೀಸ್ಗೆ ಕೂಡ ಅವೈಲಬಲ್ ಇದೆ. ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, BMS ಕಾಲೇಜ್ ರೋಡ್ಗೆ ಹೋದ್ವಿ ಅಂತ ಹೇಳಿದ್ರೆ ದೇವಸ್ಥಾನದಿಂದ ರೈಟ್ ತೊಗೊಂಡು ಎಂಟ್ರಿ ಆದರೆ ಮತ್ತೆ ಫುಲ್ ನೋಡಿಕೊಂಡೇ ಎಕ್ಸಿಟ್ ಆಗಬೇಕು, ಆ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. 2 ರೋಡಲ್ಲೂ ನೀಟಾಗಿ ಎಲ್ಲ ಕಡೆ ಶಾಪ್ಸ್ ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ತುಂಬಾ ರೀಸನಬಲ್ ಪ್ರೈಸಸಲ್ಲಿ ಸೇಲ್ ಮಾಡ್ತಿದ್ದಾರೆ. ಅಷ್ಟೊಂದೆಲ್ಲ ಬಾರ್ಗೇನ್ ಮಾಡೋದಕ್ಕೆ ಹೋಗಬೇಡಿ.
ಅವ್ರಿಗೂ ಕೂಡ ನಾವು ಬೆಂಬಲ ಕೊಟ್ಟಂಗೆ ಆಗುತ್ತೆ. ತುಂಬ ಚೆನ್ನಾಗಿರೋವಂಥ ಐಟಮ್ಸು ಕೂಡ ಕಡಿಮೆ ರೇಟ್ಗೆ ಮಾರ್ತಿದ್ದಾರೆ. ಇನ್ನು ಬಿಸಿ ಕಡಲೆಕಾಯಿ, ಹುರಿದಿರೋ ಕಡಲೆಕಾಯಿ, ಹಸಿ ಕಡಲೆಕಾಯಿ, ಯಾವ ರೀತಿಯಾಗಿರೋ ಕಡಲೆಕಾಯಿ ಬೇಕಾದರೂ ಸಿಗುತ್ತೆ ಇಲ್ಲಿ. ಸೊ ಕಡಲೆಕಾಯಿ ತಗೊಂತ ತಿಂತ ಮಜಾ ಮಾಡ್ತಾ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನೀವು ಈ ಕಡಲೆಕಾಯಿ ಪರ್ಸೆಗೆ ವಿಸಿಟ್ ಮಾಡಲೇಬೇಕು ಫ್ರೆಂಡ್ಸ್. ಮತ್ತು ಈ ಕಡಲೆಕಾಯಿ ಪರ್ಸೆಗೆ ವಿಸಿಟ್ ಮಾಡುವಾಗ ಡೆಫಿನೆಟ್ಲಿ ಶೂಸ್ ವೇರ್ ಮಾಡಿ, ಯಾಕಂದರೆ ತುಂಬ ವಾಕ್ ಮಾಡಬೇಕು ಅಲ್ವಾ. ಸೊ ಆಗ ಕಾಲು ನೋವು ಬರುತ್ತೆ. ನಾವಂತೂ ನಮ್ಮ ಫ್ಯಾಮಿಲಿ ಜೊತೆ ಬೆಸ್ಟ್ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ಪ್ಲೇಸಲ್ಲಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಬಯಸ್ತೀನಿ ಫ್ರೆಂಡ್ಸ್. ನೀವು ಕೂಡ ಕಡಲೆಕಾಯಿ ಪರ್ಸನ್ನ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.